ಇದು ಕಟಿಂಗ್ ನೋಟ್ಸು. ಹೊಸದಾಗಿ ಟೈಲರಿಂಗ್ ಕೆಲಸ ಕಲಿತಾ ಇದ್ದೀರಾ ಅಂದರೆ ನಿಮ್ಮ ಹತ್ರ ಈ ನೋಟ್ಸ್ ಖಂಡಿತ ಇರಬೇಕು. ಇದು ಟೈಲರಿಂಗ್ ಕೆಲಸನ 100% ಪರ್ಫೆಕ್ಟಾಗಿ ಕಲಿಯೋದಕ್ಕೆ ಹೆಲ್ಪ್ ಮಾಡುತ್ತೆ. ಇದರಲ್ಲಿ ನಿಮಗೆ ಬ್ಲೌಸಸ್ ಎಲ್ಲ ಮಾಡಲ್ಸ್ ಇರುತ್ತೆ, ಚೂಡಿದಾರ್ ಟಾಪ್ ಎಲ್ಲ ಮಾಡಲ್ಸ್ ಇರುತ್ತೆ. ಮತ್ತು ಇನ್ನೊಂದು ಚಾರ್ಟ್ ಟೈಪ್ ನೋಟ್ಸ್ ಇದೆ. ಈ 3 ನೋಟ್ಸ್ ಬಗ್ಗೆ ನಾನು ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ತಿಳಿಸ್ಕೊಡ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಬ್ಲೌಸಸಲ್ಲಿ ನಿಮಗೆ 4 ಡಾಟ್ ಬ್ಲೌಸು, ಬೋಟ್ ನೆಕ್ಕು, ಪ್ರಿನ್ಸಸ್ ಕಟ್ಟು, ಸಿಂಗಲ್ ಕಟೋರಿ, ಡಬಲ್ ಕಟೋರಿ, ಪ್ರಿನ್ಸಸ್ ಕಟ್ ವಿತ್ ಬೋಟ್ ನೆಕ್ಕು, ಫುಲ್ ಕಾಲರ್ ನೆಕ್ಕು, ಹಾಫ್ ಕಾಲರ್ ನೆಕ್ಕು, ಈ ರೀತಿ ಎಲ್ಲ ಮಾಡಲ್ಸ್ದು ಕಟಿಂಗ್ ಮಾಡೋಂಥದ್ದು ನೋಟ್ಸ್ ಇರುತ್ತೆ. ಮತ್ತು ಚೂಡಿದಾರ್ ಟಾಪ್ನಲ್ಲೂ ಸೈಡ್ ಓಪನ್ ಟಾಪು, ಅಂಬ್ರೆಲಾ ಟಾಪು, ಏಲೈನ್ ಕುರ್ತಾ, ಬೋಟ್ ನೆಕ್ಕು, ಫುಲ್ ಕಾಲರ್ ನೆಕ್ಕು, ಹಾಫ್ ಕಾಲರ್ ನೆಕ್, ಈ ರೀತಿ ಚೂಡಿದಾರ್ ಟಾಪ್ನಲ್ಲೂ ಎಲ್ಲ ಮಾಡಲ್ಸ್ದು ನಿಮಗೆ ಕಟಿಂಗ್ ಮಾಡೋಂಥದ್ದು ಇರುತ್ತೆ. ಪಾಯಿಂಟ್ ವೈಸ್ ಇರುತ್ತೆ. ನೀವು ಒಂದೊಂದು ಪಾಯಿಂಟ್ನ ಓದ್ಕೊಂಡು ನೀವು ಲೈನಿಂಗ್ ಮೇಲೆ ಈಸಿಯಾಗಿ ಮಾರ್ಕ್ ಮಾಡ್ಬೋದು. ಇದರಲ್ಲೇ ಫಾರ್ಮುಲಾ ಇರುತ್ತೆ. ಶೋಲ್ಡರು, ನೆಕ್ ವಿಡ್ತು, ಹಾರ್ಮಲ್ ಡೌನಿಂಗು, ಡಾಟ್ಸು, ಕ್ರಾಸ್ ಬೆಲ್ಟು, ಸ್ಲೀವ್ ಡೌನಿಂಗು ಯಾವ ರೀತಿ ತೊಗೊಳ್ಬೇಕು ಏನು ಅನ್ನೋದು ಪಾಯಿಂಟ್ ವೈಸ್ ಇರುತ್ತೆ, ವಿತ್ ಫಾರ್ಮುಲಾ ಇರುತ್ತೆ. ಬ್ಯಾಕ್ ಸೈಡ್ ಪಾರ್ಟ್ ಕಟಿಂಗ್ ಮಾಡೋದಕ್ಕೆ ಇಷ್ಟು ಪಾಯಿಂಟ್ಸ್ ಇರುತ್ತೆ. ಓಕೆನಾ? ಈ ಪಾಯಿಂಟ್ಸ್ನ ನೀವು ಓದ್ಕೊಂಡು ಇದರಲ್ಲೇ ಫಾರ್ಮುಲಾ ಇರುತ್ತೆ. ಬ್ಯಾಕ್ ಸೈಡ್ ಪಾರ್ಟ್ನ ಮಾರ್ಕಿಂಗ್ ಮಾಡಿದ ನಂತರ ಇದು ಹಿಂದ್ಗಡೆ ಡಯಾಗ್ರಾಮ್ ಇರುತ್ತೆ. ಈ ರೀತಿ ಯಾವ್ಯಾವ ಮಾರ್ಕಿಂಗ್ ಎಲ್ಲಿ ಬಂದಿದೆ ಅಂತ ನೀವು ಚೆಕ್ ಮಾಡ್ಕೊಳ್ಬೋದು. ನೆಕ್ಸ್ಟ್ ಫ್ರಂಟ್ ಸೈಡ್ ಪಾರ್ಟ್ ಕಟಿಂಗ್ ಮಾಡೋದಕ್ಕೆ ಇಷ್ಟು ಪಾಯಿಂಟ್ಸ್ ಇರುತ್ತೆ, ಅದರದ್ದು ಡಯಾಗ್ರಾಮ್ ಇದೆ. ಮತ್ತು ಕ್ರಾಸ್ ಬೆಲ್ಟ್ ಕಟಿಂಗ್ ಮಾಡೋದಕ್ಕೆ ಪಾಯಿಂಟ್ಸು ವಿತ್ ಡಯಾಗ್ರಾಮ್ ಇದೆ. ಮತ್ತು ಸ್ಲೀವ್ಸ್ ಕಟಿಂಗ್ ಮಾಡೋದಕ್ಕೆ ಪಾಯಿಂಟ್ಸು ವಿತ್ ಡಯಾಗ್ರಾಮ್ ಇದೆ. ಎಲ್ಲವೂ ನಿಮಗೆ ಫಾರ್ಮುಲಾ ಪ್ರಕಾರ ಕನ್ನಡದಲ್ಲಿ ವಿವರಣೆಯಿಂದ ಬರೆದಿರ್ತೀನಿ. ಬ್ಲೌಸು ಮತ್ತು ಚೂಡಿದಾರ್ ಟಾಪ್ದು ಎರಡು ಇದೇ ರೀತಿ ಇರುತ್ತೆ. ಎಲ್ಲ ಮಾಡಲ್ಸ್ದು ಇರುತ್ತೆ. ನಿಮಗೆ ಡಯಾಗ್ರಾಮ್ ಇರುತ್ತೆ, ವಿತ್ ಡೀಟೇಲ್ಸು ಇರುತ್ತೆ, ವಿತ್ ಫಾರ್ಮುಲಾನು ಇರುತ್ತೆ. ಇದು ಚಾರ್ಟ್ ನೋಟ್ಸು. ಇದು ಯಾವ ರೀತಿ ಇರುತ್ತೆ ಅಂದರೆ ನಿಮಗೆ ಎಲ್ಲ ನಂಬರ್ಸ್ ಇರುತ್ತೆ. ಓಕೆನಾ? ನಿಮಗೆ ಈಗ ತೋರಿಸಿದ್ನಲ್ವ ಬ್ಲೌಸ್, ಅದು ಕನ್ನಡದಲ್ಲಿ ವಿವರಣೆ ಆಗಿರುತ್ತೆ, ವಿತ್ ಫಾರ್ಮುಲಾ ಇರುತ್ತೆ, ಎಲ್ಲ ಮಾಡಲ್ಸ್ದು ಇರುತ್ತೆ. ಇದು ಚಾರ್ಟ್ ಟೈಪ್ ನೋಟ್ಸು. ಇದು ನಿಮಗೆ ಎಲ್ಲ ಮಾಡಲ್ಸ್ಗೂ ಬರುತ್ತೆ. ಡೀಪ್ ನೆಕ್ಕು ಯಾವುದೇ ಇದ್ರೂ ನಿಮಗೆ ಈ ನೋಟ್ಸ್ ಅನ್ನೋದು ಯೂಸ್ ಆಗುತ್ತೆ. ಯಾವ ರೀತಿ ಅಂದರೆ ಈಗ 28-29 ಇಂಚು ಚೆಸ್ಟ್ ಮೆಜರ್ಮೆಂಟ್ಗೆ ನಿಮಗೆ ಡೀಪ್ ಯಾವುದೇ ಇರಲಿ ಅದ್ರ ಪ್ರಕಾರ ನಿಮಗೆ ಮುಂದೆ ಶೋಲ್ಡರು, ನೆಕ್ ಬಿಡ್ತು, ಹಾರ್ಮಲ್ ಡೌನಿಂಗು ತೊಗೊಳ್ಬೋದು. ಅದ್ರ ಜೊತೆಗೆ ಬ್ಲೌಸ್ ಲೆಂತ್ ಮೇಲೆ ಡಿಪೆಂಡ್ ಮಾಡಿಕೊಂಡು ಫ್ರಂಟ್ ಸೈಡ್ ಪಾರ್ಟಲ್ಲಿ ಡಾಟ್ ಲೆಂತು ಮತ್ತು ಡಾಟ್ ವಿಡ್ತು, ಎಕ್ಸ್ಟ್ರಾ ಬ್ರೆಸ್ಟ್ ಲೆಂತು ಯಾವ ರೀತಿ ತೊಗೊಳ್ಬೇಕು ಏನು ಅಂತ ಇದಿರುತ್ತೆ. ಮತ್ತು ಕ್ರಾಸ್ ಬೆಲ್ಟ್ ಡೀಟೇಲ್ಸ್ ಇರುತ್ತೆ. ಮತ್ತು ಸ್ಲೀವ್ಸ್ದು ಹಾರ್ಮಲ್ ಡೌನಿಂಗ್ ಎಷ್ಟು ತೊಗೊಳ್ಬೇಕು ಏನು ಅಂತ ಕಂಪ್ಲೀಟ್ ಡೀಟೇಲ್ಸ್ ಇರುತ್ತೆ. ಇದು ಒಂದೊಂದು ಚೆಸ್ಟ್ ಮೆಜರ್ಮೆಂಟ್ಗೆ ಒಂದೊಂದು ಚಾರ್ಟು. ಓಕೆನಾ? 30-31 ಅದಕ್ಕೆ ಎಷ್ಟು ತೊಗೊಳ್ಬೇಕು ಏನು ಅಂತ ಇದು ರೆಡಿ ಇರುತ್ತೆ. ಇದು ನಿಮಗೆ ನ್ಯೂ ನೋಟ್ಸು. ಇದು ನಿಮಗೆ 28 ಇಂಚಿಂದ ಓಕೆನಾ 48 ಇಂಚ್ವರೆಗೂ ಬರುತ್ತೆ. 46-47-48 ಇಂಚ್ವರೆಗೂ ಬರುತ್ತೆ. ಇದು ಚಾರ್ಟ್ ನೋಟ್ಸ್. ನೋಟ್ಸ್ ಯಾವ ರೀತಿ ಇರುತ್ತೆ ಅಂತ ನೋಡಿದ್ರಲ್ವ. ಈ ನೋಟ್ಸ್ನ ಬೆಲೆ ಒರಿಜಿನಲ್ ಪ್ರೈಸ್ ಬಂದುಬಿಟ್ಟು 3000 ರೂಪಾಯಿ ಇದೆ. ಈಗ ನಿಮಗೆ ಆಫರಲ್ಲಿ 50% ಡಿಸ್ಕೌಂಟಲ್ಲಿ ಕೇವಲ 1500 ರೂಪಾಯಿಗೆ ಈ ನೋಟ್ಸ್ನ ಕೊಡ್ತಾಯಿದ್ದೀನಿ. ಈ ನೋಟ್ಸ್ ನೀವು ಯಾವ ರೀತಿ ತೊಗೊಳ್ಬೇಕಂದ್ರೆ ಈಗ ಡಿಸ್ಪ್ಲೇ ಮೇಲೆ ನಿಮಗೆ ನಂಬರ್ಸ್ ಕಾಣಿಸ್ತಾ ಇದೆ ನೋಡಿ. ಮೇಲ್ಗಡೆ ಯೆಲ್ಲೋ ಕಲರ್ ಬಾಕ್ಸಲ್ಲಿರುವಂಥದ್ದು ಫೋನ್ಪೇ, ಗೂಗಲ್ ಪೇ, ಪೇಟಿಎಮ್ ಬಿಸ್ನೆಸ್ಸು, ಫೋನ್ಪೇ ಬಿಸ್ನೆಸ್ಸು ಎಲ್ಲದಕ್ಕೂ ಒಂದೇ ನಂಬರು 9108108635 ಯೆಲ್ಲೋ ಕಲರ್ ಬಾಕ್ಸಲ್ಲಿರುವಂಥ ನಂಬರು. ಕೆಳಗಡೆ ರೆಡ್ ಕಲರ್ ಬಾಕ್ಸಲ್ಲಿರುವಂಥ ನಂಬರು ವಾಟ್ಸಪ್ ನಂಬರು. ಈ ನಂಬರ್ನ ನೀವು ವಿಡಿಯೋನ ಸ್ಟಾಪ್ ಮಾಡಿ ಸೇವ್ ಮಾಡಿ ಇಟ್ಕೊಳ್ಳಿ. ಈಗ ನೀವು ಈ ನಂಬರ್ಗೆ ಮೇಲ್ಗಡೆ ಯೆಲ್ಲೋ ಕಲರ್ ಬಾಕ್ಸಲ್ಲಿರುವಂಥ ನಂಬರ್ಗೆ ಗೂಗಲ್ ಪೇ ಇಲ್ಲ ಫೋನ್ಪೇ 1500 ರೂಪಾಯಿ ಅಮೌಂಟ್ನ ನೀವು ಪೇ ಮಾಡಿ ಅದನ್ನು ಸ್ಕ್ರೀನ್ಶಾಟ್ ತೊಗೊಳ್ಳಿ. ಈಗ ಕಾಣಿಸ್ತಾ ಇದೆ ನೋಡಿ, ಈ ರೀತಿ ಇರಬೇಕು. ಸ್ಕ್ರೀನ್ಶಾಟ್ ತೊಗೊಂಡು ಕೆಳಗಡೆ ರೆಡ್ ಕಲರ್ ಬಾಕ್ಸಲ್ಲಿರುವಂಥ ನಂಬರ್ಗೆ ನೀವು ಈ ಸ್ಕ್ರೀನ್ಶಾಟ್ನ ಕಳಿಸಿ ನೋಟ್ಸ್ ಅಂತ ನೀವು ಒಂದು ಮೆಸೇಜ್ ಮಾಡಿದರೆ ನಾನು ನಿಮಗೆ PDF ಫೈಲ್ ಕಳಿಸ್ಕೊಡ್ತೀನಿ ವಾಟ್ಸಪ್ಪಲ್ಲಿ. ಈ ರೀತಿ ಇರುತ್ತೆ ನೋಡಿ. ಈ PDF ಫೈಲ್ನ ನೀವು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಹತ್ರ ಇರುವಂಥ ಕಂಪ್ಯೂಟರ್ ಸೆಂಟ್ರಿಗೆ ಹೋಗಿ ಇದನ್ನು ಪ್ರಿಂಟ್ ತೊಗೊಂಡು ಒಂದು ಫೈಲಲ್ಲಿ ಹಾಕಿ ಇಟ್ಕೊಂಡು ನೀವು ಅದನ್ನು ನೋಡಿಕೊಂಡು ಕಟಿಂಗ್ ಮಾಡ್ಬೋದು. ನೀವು ಕಟಿಂಗ್ ಮಾಡುವಾಗ ಏನೇ ಡೌಟ್ಸ್ ಇದ್ದರೂ ನನ್ನ ನಂಬರ್ ಇದೆ, ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡ್ಬೋದು, ಇಲ್ಲ ಡೈರೆಕ್ಟಾಗಿ ಕಾಲ್ ಮಾಡಿ ನಿಮ್ಮ ಎಲ್ಲ ಡೌಟ್ಸ್ನ ನೀವು ಕ್ಲಿಯರ್ ಮಾಡ್ಕೊಳ್ಬೋದು. ಇದ್ರ ಜೊತೆಗೆ ನಿಮಗೆ ಆಫರಲ್ಲಿ 2 ತಿಂಗಳ ಆನ್ಲೈನ್ ಕ್ಲಾಸಸ್ ರೆಕಾರ್ಡೆಡ್ ವೀಡಿಯೋಸ್ನ ಕಳಿಸ್ಕೊಡ್ತೀನಿ, 30 ವೀಡಿಯೋಸ್ ಈ ನೋಟ್ಸ್ ಜೊತೆಗೆ. ಓಕೆನಾ? ಮತ್ತು ನಿಮ್ಮ ಹತ್ರ ಗೂಗಲ್ ಪೇ, ಫೋನ್ಪೇ ಏನಾದರೂ ಇಲ್ಲ ಅಂದರೆ ನೀವು ಬೇರೆ ಯಾರ ಕಡೆಯಿಂದ ಆದ್ರೂ ಅಮೌಂಟ್ನ ಪೇ ಮಾಡಿಸ್ಬೋದು. ಅವ್ರಿಗೆ ನನ್ನ ನಂಬರ್ ಕೊಡಿ, ಬೇರೆಯವ್ರಿಗೆ ಫೋನ್ಪೇ ಇಲ್ಲ ಗೂಗಲ್ ಪೇ ಯಾವುದಾದ್ರೂ ಆಗಿರ್ಬೋದು. ನಂಬರ್ ಕೊಟ್ಟು ಅವ್ರ ಹತ್ರ ಅಮೌಂಟ್ನ ಪೇ ಮಾಡಿಸಿ ಅದನ್ನು ಸ್ಕ್ರೀನ್ಶಾಟ್ ತೊಗೊಳಕ್ಕೆ ಹೇಳಿ ಅವ್ರಿಗೆ. ಆ ಸ್ಕ್ರೀನ್ಶಾಟ್ನ ನಿಮ್ಮ ನಂಬರ್ಗೆ ಕಳಿಸ್ಕೊಳ್ಳಿ, ನಿಮ್ಮ ವಾಟ್ಸಪ್ ನಂಬರ್ಗೆ. ನಿಮ್ಮ ನಂಬರಿಂದ ನನಗೆ ಕಳಿಸಿದರೆ ಆ ಸ್ಕ್ರೀನ್ಶಾಟ್ನ ನಿಮ್ಮ ನಂಬರ್ಗೆ PDF ಫೈಲು ಮತ್ತು ವೀಡಿಯೋಸ್ ಲಿಂಕ್ನ ಕಳಿಸ್ಕೊಡ್ತೀನಿ. ಈ ನೋಟ್ಸ್ ಬಗ್ಗೆ ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ತೊಗೊಳ್ಳೋದ್ರಲ್ಲಿ ನೀವು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ನಿಮ್ಮ ಎಲ್ಲ ಡೌಟ್ಸ್ನ ಕ್ಲಿಯರ್ ಮಾಡ್ಕೊಂಡು ನಂತರನೇ ಈ ನೋಟ್ಸ್ನ ನೀವು ತೊಗೊಳ್ಬೋದು. ಈ ಆಫರ್ ಅನ್ನೋದು ಸ್ವಲ್ಪ ದಿನ ಮಾತ್ರನೇ ಇರುತ್ತೆ, ಇದು ನೆನಪಿರಲಿ. ಈ ಆಫರ್ ಕ್ಲೋಸ್ ಆದ ನಂತರ ಇದ್ರ ಬೆಲೆ ಒರಿಜಿನಲ್ ಪ್ರೈಸು 3000 ರೂಪಾಯಿ ಇರುತ್ತೆ. ನೀವು ಈ ಆಫರ್ ಒಳಗಡೆ ತೊಗೊಂಡ್ರೆ ಕೇವಲ 1500 ರೂಪಾಯಿಗೆ ನಿಮಗೆ ಈ ನೋಟ್ಸ್ ಅನ್ನೋದು ಸಿಗುತ್ತೆ. ನೆನಪಿರಲಿ, ಈ ಆಫರ್ ಸ್ವಲ್ಪ ದಿನ ಮಾತ್ರನೇ ಇರುತ್ತೆ. ನೋಟ್ಸ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ತಿಳ್ಕೊಂಡಿದ್ದೀರಲ್ವ. ಈ ನೋಟ್ಸು ನಿಮಗೆ ಆಫರು ಜೂನ್ 20ನೇ ತಾರೀಕುವರೆಗೆ ಇರುತ್ತೆ. ಓಕೆನಾ? ಆ ಟೈಮ್ ಒಳಗಡೆ ನೀವು ತೊಗೊಳ್ಳೋದಾದರೆ ಈ ಆಫರಲ್ಲಿ ನಿಮಗೆ ನೋಟ್ಸ್ 1500 ರೂಪಾಯಿಗೆ ಸಿಗುತ್ತೆ. ಹೊಸದಾಗಿ ಟೈಲರಿಂಗ್ ಕೆಲಸ ಕಲಿಯೋರಿಗೆ 100% ಈ ನೋಟ್ಸ್ ಯೂಸ್ ಆಗುತ್ತೆ. ಈ ನೋಟ್ಸ್ ತೊಗೊಂಡ ನಂತರ ನೀವು ಏನೇ ಡೌಟ್ಸ್ ಇದ್ದರೂ ನನ್ನನ್ನು ಕೇಳಿ ನೀವು ನಿಮ್ಮ ಎಲ್ಲ ಡೌಟ್ಸ್ನ ನೀವು ಕ್ಲಿಯರ್ ಮಾಡ್ಕೊಳ್ಬೋದು. ಹಾಗೆ ನಾನೊಂದು ಹೊಸ ಸೀರೀಸ್ನ ಸ್ಟಾರ್ಟ್ ಮಾಡಿದ್ದೆ, 22 ವಿಧದ
ಬ್ಲೌಸ್ ಕಟ್ಟಿಂಗ್ ವಿಭಿನ್ನ ರೀತಿಯಾದಂಥ ಬ್ಲೌಸ್ ಕಟ್ಟಿಂಗ್ನ ಹೊಸ ಸೀರೀಸ್ ಅನ್ನೋದು. ಅದು ಕೆಲವು ಕಾರಣಾಂತರದಿಂದ ಆ ಸೀರೀಸ್ನ ಸ್ಟಾಪ್ ಮಾಡ್ತಾಯಿದ್ದೀನಿ. ಈಗ ನಿಮಗೆ ಮಿಕ್ಸ್ ವೀಡಿಯೋಸೇ ಬರುತ್ತೆ, ಎಲ್ಲ ಕಂಪ್ಲೀಟ್ ಮಿಕ್ಸ್ ವೀಡಿಯೋಸೇ ಬರುತ್ತೆ. ಅದನ್ನು ಆ ಸೀರೀಸ್ನ ಈಗ ಸ್ಟಾಪ್ ಮಾಡಿದ್ದೀನಿ. ಅದರಲ್ಲಿ ಈಗ ನಿಮಗೆ 32 ಇಂಚು ಚೆಸ್ಟ್ ಮೆಜರ್ಮೆಂಟ್ಗೆ ಚೂಡಿದಾರ್ ಟಾಪು ಲೈನಿಂಗ್ ಮೇಲೆ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಕಟಿಂಗ್ ಮಾಡಿ ತೋರಿಸ್ತೀನಿ. ಈ 32 ಇಂಚು ಚೆಸ್ಟ್ ಮೆಜರ್ಮೆಂಟಿಗೆ ನಾವು ಶೋಲ್ಡರು, ನೆಕ್ ವಿಡ್ತ್, ಆರ್ಮಲ್ ಡೌನಿಂಗು, ವೇಸ್ಟ್ ಲೆಂತು, ಚೆಸ್ಟ್ಗೆ ಎಷ್ಟು ಇಂಚ್ ಆ್ಯಡ್ ಮಾಡಬೇಕು, ವೇಸ್ಟ್ಗೆ ಎಷ್ಟು ಇಂಚ್ ಆ್ಯಡ್ ಮಾಡಬೇಕು, ಈ ರೀತಿ ಮಾರ್ಕಿಂಗ್ಸ್ ಯಾವ ರೀತಿ ಮಾಡಬೇಕು, ಯಾವ ರೀತಿ ಕಟಿಂಗ್ ಮಾಡಬೇಕು ಅನ್ನೋದನ್ನು ಈಗ ಕಂಪ್ಲೀಟ್ ಡೀಟೇಲಾಗಿ ತಿಳಿಸ್ಕೊಡ್ತೀನಿ ನೋಡಿ. ಫಸ್ಟು ಮೆಜರ್ಮೆಂಟ್ಸ್ ತಿಳಿಸ್ಕೊಡ್ತೀನಿ ನೋಡಿ. ಲೆಂತು 36 ಇಂಚಿದೆ, ಚೆಸ್ಟ್ 32 ಇಂಚು, ವೇಸ್ಟ್ 29 ಇಂಚು, ಹಿಪ್ ಮೆಜರ್ಮೆಂಟ್ 31, ಶೋಲ್ಡರ್ 14.5, ಹಾರ್ಮೋಲ್ ರೌಂಡಿಂಗ್ ಕಂಕುಳದ ಸುತ್ತಳತೆ 14.5, ಸೈಡ್ ಓಪನ್ ಸ್ಲಿಟ್ ಅಂತ ಕರಿತೀವಿ 16.5 ಇಂಚು ಲೆಂತ್ ಇದೆ. ಮತ್ತು ಸ್ಲೀವ್ ಲೆಂತ್ 4 ಇಂಚು, ಲೂಸ್ 11.5 ಇಂಚಿದೆ, ಫ್ರಂಟ್ ಡೀಪ್ 5.5, ಬ್ಯಾಕ್ ಡೀಪು 6 ಇಂಚಿದೆ. ಈ ಮೆಜರ್ಮೆಂಟ್ಗೆ 32 ಇಂಚ್ ಚೆಸ್ಟ್ ಮೆಜರ್ಮೆಂಟು ನೀವೇನಾದರೂ ತೊಗೊಂಡಿದ್ರೆ ಓಕೆನಾ, ನೋಡ್ಕೊಳ್ಳಿ. ನಿಮಗೆ ಲೆಂತು ಮತ್ತು ವೇಸ್ಟು, ಹಿಪ್ ಮೆಜರ್ಮೆಂಟು, ಸೈಡ್ ಓಪನ್ನು, ಬ್ಯಾಕ್ ನೆಕ್ ಡೀಪು, ಶೋಲ್ಡರ್, ಆರ್ಮಲ್ ಡೌನಿಂಗು, ಇದು ಈ 32 ಇಂಚಿಗೆ ಈಗೇನು ನಾನು ನಿಮಗೆ ಮೆಜರ್ಮೆಂಟ್ನ ಎಕ್ಸ್ಪ್ಲೇನ್ ಮಾಡಿದ್ದೀನೋ ಅಂದರೆ ತಿಳಿಸಿದ್ದೀನೋ, ಸ್ವಲ್ಪ ಒಂದು ಅರ್ಧ ಇಂಚು ಡಿಫ್ರೆನ್ಸ್ ಇರ್ಬೋದು, ಕಡಿಮೆ ಇಲ್ಲ ಜಾಸ್ತಿ ಇರ್ಬೋದು. ಆಲ್ಮೋಸ್ಟ್ ಇದೇ ರೀತಿಯೇ ಇರುತ್ತೆ. ಯಾವ ರೀತಿ ನಾನು ಮಾರ್ಕಿಂಗ್ ಮಾಡಿ ನಿಮಗೆ ಕಟಿಂಗ್ ಮಾಡಿ ತೋರಿಸ್ತೀನಿ, ಇದೇ ರೀತಿ ಈಸಿಯಾಗಿ ನೀವು ಮಾರ್ಕಿಂಗ್ ಮಾಡ್ಬೋದು ಓಕೆನಾ. ಫಸ್ಟು 2 ಮೀಟ್ರ್ ಲೈನಿಂಗ್ ತೊಗೊಳ್ಬೇಕು ನೋಡಿ. ಈ ಲೈನಿಂಗು 2 ಮೀಟ್ರ್ ತೊಗೊಂಡ ನಂತರ ಈ ರೀತಿ ಡಬಲ್ ಫೋಲ್ಡಿಂಗ್ನ ಮಾಡ್ಕೊಳ್ಬೇಕು. ಫೋಲ್ಡಿಂಗು ನಮ್ಮ ಸೈಡ್ ಇರಬೇಕು, ಓಪನ್ ಅನ್ನೋದು ನಮಗೆ ಆಪೋಸಿಟ್ ಸೈಡಲ್ಲಿರಬೇಕು. ನೀಟಾಗಿ ಐರನ್ ಮಾಡ್ಕೊಳ್ಳಿ ಓಕೆ, ಸುಕ್ಕಿರಬಾರ್ದು. ಫೋಲ್ಡಿಂಗ್ ಇರೋಂಥದ್ದು ಇದು ನಾವು ರೈಟ್ ಸೈಡಿಂದ ಲೆಫ್ಟ್ ಸೈಡ್ಗೆ ಮಾರ್ಕ್ ಮಾಡಿ ಕಟ್ ಮಾಡ್ಬೋದು, ಇಲ್ಲಾಂದರೆ ಲೆಫ್ಟ್ ಸೈಡಿಂದ ರೈಟ್ ಸೈಡ್ಗೆ ಮಾರ್ಕ್ ಮಾಡಿ ಕಟ್ ಮಾಡ್ಬೋದು. 2 ಟೈಪಲ್ಲಿ ಕಟ್ ಮಾಡ್ಬೋದು. ಅದು ಒಬ್ಬೊಬ್ರದ್ದು ಒಂದೊಂದು ರೀತಿ ಅಭ್ಯಾಸ ಅದು ಓಕೆನಾ. ಈಗ ನಾನು ಲೆಫ್ಟಿಂದ ರೈಟ್ ಸೈಡ್ಗೆ ಮಾರ್ಕ್ ಮಾಡ್ತಾ ನಿಮ್ಗೆ ಕಟ್ ಮಾಡಿ ತೋರಿಸ್ತೀನಿ. ಲೆಫ್ಟ್ ಸೈಡಲ್ಲಿ ಫೋಲ್ಡಿಂಗ್ ಇದೆ, ರೈಟ್ ಸೈಡ್ ನಮಗೆ ಓಪನ್ ಇದೆ ಓಕೆನಾ. ಈಗ ಫಸ್ಟು ಲೈನಿಂಗ್ ನೀಟಾಗಿ ಐರನ್ ಮಾಡ್ಕೊಂಡ ನಂತರ ಮೇಲ್ಗಡೆ ಸೈಡು ಫಸ್ಟು ಈ ಫೋಲ್ಡಿಂಗ್ ಇರುತ್ತಲ್ವ, ಈ ಫೋಲ್ಡಿಂಗ್ನ ಓಪನ್ ಮಾಡ್ಕೊಳ್ಳಿ ಓಕೆನಾ. ಈ ರೀತಿ ಫೋಲ್ಡಿಂಗು ಓಪನ್ ಮಾಡ್ಕೊಳ್ಳಿ. ಈಗ ಟೇಪು ಒಂದು ಸಾರಿ ನಾವು ಈ ಲೈನಿಂಗ್ ಮೇಲೆ ಇಟ್ಟಿದ್ದೀವಿ ಅಂದರೆ ಕೆಲವೊಂದು ಮಾರ್ಕಿಂಗ್ಸ್ನ ಒಂದೇ ಸಲ ಮಾರ್ಕ್ ಮಾಡಬೇಕಾಗುತ್ತೆ. ಮೇಲ್ಗಡೆ ಈಗ ಕಾಣಿಸ್ತಾ ಇದೆ ಅಲ್ವ, ಮೇಲ್ಗಡೆಯಿಂದನೂ ನಾನು ಟೇಪ್ನ ಸ್ಟ್ರೈಟಾಗಿ ಇಟ್ಟಿದ್ದೀನಿ. ಇದು ಮೇಲ್ಗಡೆ ಶೋಲ್ಡ್ರ್ ಮಾರ್ಜಿನು ಒಂದು ಅರ್ಧ ಇಂಚ್ ಸೇರಿಸ್ಕೊಂಡು ಪ್ರತಿಯೊಂದನ್ನು ನಾನು ಮಾರ್ಕ್ ಮಾಡ್ತಾಯಿದ್ದೀನಿ. ಈಗ ನಿಮಗೆ 32 ಇಂಚು ಚೆಸ್ಟ್ ಮೆಜರ್ಮೆಂಟ್ದು ತಿಳಿಸ್ಕೊಡ್ತಾ ಇರೋದ್ರಿಂದ ಡೈರೆಕ್ಟಾಗಿ ನಾನು ಒಂದೇ ಸಾರಿ ಶೋಲ್ಡರ್ ಆರ್ಮಲ್ ಡೌನಿಂಗಿಂದ ಮಾರ್ಕ್ ಮಾಡ್ತಾಯಿದ್ದೀನಿ. ಈ 32 ಇಂಚು ಚೆಸ್ಟ್ ಮೆಜರ್ಮೆಂಟಿಗೆ 5.5 ಇಂಚ್ ಆರ್ಮಲ್ ಡೌನಿಂಗ್ನ ಮಾರ್ಕ್ ಮಾಡ್ಕೊಳ್ಳಿ. ಮತ್ತು 12.5 ಇಂಚು ವೇಸ್ಟ್ ಲೆಂತು ಓಕೆನಾ. ಮೇಲ್ಗಡೆ ಶೋಲ್ಡ್ರ್ ಮಾರ್ಜಿನು ಸೇರಿಸ್ಕೊಂಡು 5.5 ಇಂಚು ಆರ್ಮಲ್ ಡೌನಿಂಗ್ ತೊಗೊಳ್ಳಿ 32 ಇಂಚು ಚೆಸ್ಟ್ ಮೆಜರ್ಮೆಂಟ್ಗೆ. ಮತ್ತು 12.5 ಇಂಚು ವೇಸ್ಟ್ ಲೆಂತು, ಮತ್ತು ಇದು 16.5 ಇಂಚು ಸೈಡ್ ಓಪನ್ ಇದೆ. ಮೇಲ್ಗಡೆ ಶೋಲ್ಡ್ರ್ ಮಾರ್ಜಿನ್ ಸೇರಿಸ್ಕೊಂಡು 17 ಇಂಚಿಗೆ ಮಾರ್ಕ್ ಮಾಡ್ತಾಯಿದ್ದೀನಿ ಓಕೆ. ಈ ಮೂರು ಮಾರ್ಕ್ ಮಾಡಿದ ನಂತರ ಲೆಂತು 36 ಇಂಚಿದೆ. ಮೇಲ್ಗಡೆ ಶೋಲ್ಡ್ರ್ ಮಾರ್ಜಿನ್ ಸೇರಿಸ್ಕೊಂಡು 36.5ಗೆ ಮಾರ್ಕ್ ಮಾಡಿದ್ದೀನಿ, ಎಕ್ಸ್ಟ್ರಾ 1 ಇಂಚು ಫೋಲ್ಡಿಂಗ್ ಮಾಡೋದಕ್ಕೆ. ಈ 4 ಮಾರ್ಕಿಂಗ್ನ ನಾವು ಫಸ್ಟು ಒಂದೇ ಸಲ ಮಾಡ್ಕೊಳ್ಬೇಕು. ಈ 32 ಇಂಚು ಚೆಸ್ಟ್ ಮೆಜರ್ಮೆಂಟ್ಗೆ ನಮಗೆ ಈ ರೀತಿ ಇಷ್ಟು ಮಾರ್ಕಿಂಗ್ ಮಾಡಿಕೊಂಡ್ರೆ ಸಾಕು. ಇದು ಹಾರ್ಮೋಲ್ ಡೌನಿಂಗು, ಇದು ವೇಸ್ಟ್ ಲೆಂತು, ಇದು ಸೈಡ್ ಓಪನ್ನು, ಇದು ಲೆಂತು, ಎಕ್ಸ್ಟ್ರಾ ಮಾರ್ಜಿನ್. ಮತ್ತು ಈ ಆರ್ಮಲ್ ಡೌನಿಂಗ್ ಎಷ್ಟು ತೊಗೊಂಡಿದ್ದೀವೋ ಶೋಲ್ಡರು ಅಷ್ಟೇ ತೊಗೊಳ್ಳಿ, 5.5 ಇಂಚು. ಈ ಚೆಸ್ಟ್ ಮೆಜರ್ಮೆಂಟ್ಗೆ 5.5 ಇಂಚ್ ಶೋಲ್ಡರು ಸಾಕಾಗುತ್ತೆ. ಇದರಲ್ಲಿ 2.5 ಇಂಚ್ 2.25 ಇಂಚು ನೆಕ್ ಬಿಡ್ತು ತೊಗೊಳ್ಳಿ, 2.25 ಇಂಚ್ ನೆಕ್ ಬಿಡ್ತು ಕರೆಕ್ಟಾಗಿ ಸರಿ ಹೋಗುತ್ತೆ. ಮತ್ತು ಫ್ರಂಟ್ ಡೀಪು 5.5 ಇಂಚಿದೆ. ಮೇಲ್ಗಡೆ ಶೋಲ್ಡ್ರ್ ಮಾರ್ಜಿನ್ ಸೇರಿಸ್ಕೊಂಡು 6 ಇಂಚಿಗೆ ಮಾರ್ಕ್ ಮಾಡ್ತಾಯಿದ್ದೀನಿ. ಈ ನೆಕ್ ಡೀಪು ನೆಕ್ ಶೇಪ್ ಅನ್ನೋದು ನಾವು ಸ್ಟಿಚಿಂಗ್ ಮಾಡುವಾಗ ಕಟ್ ಮಾಡ್ಕೊಳ್ಬೋದು. ಈಗ ನಾನು ನಿಮಗೆ ಫಸ್ಟೇ ಮಾರ್ಕ್ ಮಾಡಿದ್ದೀನಿ ಅಷ್ಟೇ ಓಕೆನಾ. ನೆಕ್ಸ್ಟು ಚೆಸ್ಟ್ ಮೆಜರ್ಮೆಂಟು, ಇದನ್ನು ನಾವು
2 ಟೈಪಲ್ಲಿ ಡಿವೈಡ್ ಮಾಡ್ಕೊಳ್ಬೋದು. ನಿಮಗೆ ಸಿಂಪಲ್ಲಾಗಿ ತಿಳಿಸೋದಾದರೆ, ಈಗ ಚೆಸ್ಟ್ ಮೆಜರ್ಮೆಂಟ್ 32 ಇಂಚ್ ಇದೆ ಅಲ್ವಾ, ಓಕೆನಾ. 32 ಇಂಚ್ ಅಂದರೆ ಅದನ್ನು 4 ಭಾಗ ಮಾಡಿ 8 ಇಂಚ್ ಬರುತ್ತೆ, ಓಕೆನಾ. ಪ್ಲಸ್ ಇದಕ್ಕೆ ಟೈಟ್ ಫಿಟ್ಟಿಂಗ್ ಬೇಕಂದರೆ 3/4 ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡಿ, ಲೂಸ್ ಫಿಟ್ಟಿಂಗ್ ಬೇಕಂದರೆ 1 ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಳ್ಳಿ. ನೆಕ್ಸ್ಟು ವೇಸ್ಟ್ ಮೆಜರ್ಮೆಂಟು 29 ಇಂಚ್ ಇದೆ. ಇದನ್ನು 4 ಭಾಗ ಮಾಡಿ ಒಂದು ಮಾರ್ಕ್ನ ಮಾಡ್ಕೊಂಡ ನಂತರ, ಇದು ನಿಮಗೆ ಟೈಟ್ ಫಿಟ್ಟಿಂಗ್ ಬೇಕಂದ್ರೆ 1/2 ಇಂಚ್ ಆ್ಯಡ್ ಮಾಡಿ, ಲೂಸ್ ಫಿಟ್ಟಿಂಗ್ ಬೇಕಂದರೆ 3/4 ಇಂಚ್ ಆ್ಯಡ್ ಮಾಡಿ. ನೆಕ್ಸ್ಟು ಹಿಪ್ ಮೆಜರ್ಮೆಂಟ್ 31 ಇಂಚ್ ಇದೆ, ಓಕೆನಾ. ಇದಕ್ಕೆ ನೀವು ಟೈಟಾಗಿ ತೊಗೊಂಡಿದ್ದೀರ ಅಂದರೆ 1/4 ಇಂಚ್ ಆ್ಯಡ್ ಮಾಡ್ಕೊಳ್ಳಿ, ಸಾಕಾಗುತ್ತೆ. ಇಲ್ಲ ನಾವು ಕರೆಕ್ಟಾಗಿ ತೊಗೊಂಡಿದ್ದೀವಿ ಅಂದರೆ ಎಕ್ಸ್ಟ್ರಾ ಏನು ಆ್ಯಡ್ ಮಾಡೋಂಥ ಅವಶ್ಯಕತೆ ಇರೋದಿಲ್ಲ. ಓಕೆನಾ. ಮತ್ತು ಇಲ್ಲಿ ಎಷ್ಟು ಇಂಚ್ ಇರುತ್ತೋ, ಓಕೆನಾ, ಅದಕ್ಕಿಂತ 1.5 ಇಂಚ್ ಎಕ್ಸ್ಟ್ರಾ ಇಲ್ಲಿ ತೊಗೊಳ್ಬೇಕು. ಎಕ್ಸ್ಟ್ರಾ ಅಂದರೆ ಇದು ಹಿಪ್ ಮೆಜರ್ಮೆಂಟ್ ಹತ್ರ ನಮಗೆ ಎಷ್ಟಿರುತ್ತೋ ಇಲ್ಲಿ ಅದಕ್ಕಿಂತ 1.5 ಇಂಚ್ ಎಕ್ಸ್ಟ್ರಾ ಇರಬೇಕು, ಆಗ ನಮಗೆ ಕ್ರಾಸ್ ಬರುತ್ತೆ. ಮತ್ತು ಇಲ್ಲಿಂದ ನೋಡಿ ಇದನ್ನ ಈ ರೀತಿ ಸ್ಟ್ರೈಟಾಗಿ ಮಾರ್ಕ್ ಮಾಡಿಕೊಂಡು 1 ಇಂಚ್ ಫೋಲ್ಡಿಂಗ್ ಮಾಡೋದಕ್ಕೆ 1 ಇಂಚ್ ಮಾರ್ಜಿನ್ಗೆ ಮತ್ತೊಂದು ಮಾರ್ಕ್ನ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಇಲ್ಲಿ ಎಕ್ಸ್ಟ್ರಾ 2 ಇಂಚ್, ಓಕೆನಾ. ಮಾರ್ಕಿಂಗ್ ಎಲ್ಲ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ನೆಕ್ಸ್ಟು ಈ ಹಾರ್ಮೋಲ್ ರೌಂಡಿಂಗ್ ಇಲ್ಲಿ 1 ಇಂಚ್ವರೆಗೂ ಈ ಹಾರ್ಮೋಲ್ ಹತ್ರ 1 ಇಂಚ್ ಮಾರ್ಕ್ ಮಾಡಿಕೊಂಡು ಹಾರ್ಮೋಲ್ ಶೇಪ್ನ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಹಾರ್ಮೋಲ್ ರೌಂಡಿಂಗ್ ಒಂದು ಸಲ ಚೆಕ್ ಮಾಡ್ಕೊಳ್ಬೇಕು ಕಂಪಲ್ಸರಿ. ಈ ಹಾರ್ಮೋಲ್ ರೌಂಡಿಂಗ್ ಚೆಕ್ ಮಾಡ್ಕೊಂಡ ನಂತರನೇ ನಾವು ಕಟ್ ಮಾಡ್ಕೊಳ್ಬೇಕು. ಹದಿನಾಲ್ಕೂವರೆ ಇದೆ ಅಂದರೆ 15 ಇಂಚ್ ಬರ್ತಾಯಿದೆ. ಇದೇನಾಗುತ್ತೆ ಅಂದರೆ ನಾವಿಲ್ಲಿ ಲಾಸ್ಟು ಸ್ಟಿಚ್ ಮಾಡುವಾಗ ಇಲ್ಲಿ 1/4 ಇಂಚು ನಾವು ಅಪ್ಪರ್ ಚೆಸ್ಟ್ ಹತ್ರ ಟೈಟ್ ಮಾಡ್ಕೊಳ್ಬೇಕು. ಆ ರೀತಿ ಟೈಟ್ ಮಾಡಿಕೊಂಡ್ರೆ ಕಂಕಳದ ಕೆಳಗಡೆನೇ ಲೂಸ್ ಅನ್ನೋದು ಬರೋದಿಲ್ಲ, ರಿಂಕಲ್ಸ್ ಅನ್ನೋದು. ಆಗ ಆರ್ಮೋಲ್ ರೌಂಡಿಂಗು ನಮಗೆ ಕರೆಕ್ಟಾಗಿ ಸರಿ ಹೋಗುತ್ತೆ. ನೋಡಿ ಮಾರ್ಕಿಂಗ್ಸು ಆಲ್ಮೋಸ್ಟ್ ಇಷ್ಟೇ ಇರುತ್ತೆ, ಇದನ್ನು ಬಿಟ್ಟು ಬೇರೆ ಏನೂ ಇರೋದಿಲ್ಲ. ತುಂಬ ಈಸಿ. ಈಗ ಈ 32 ಇಂಚ್ ಚೆಸ್ಟ್ ಮೆಜರ್ಮೆಂಟ್ಗೆ ಇಷ್ಟು ಮಾರ್ಕಿಂಗ್ಸ್ನ ನೀವು ಮಾಡಿಕೊಂಡ್ರೆ ಸಾಕು. ಈಗ ಈಸಿಯಾಗಿ ನೀವು ಇದನ್ನು ಕಟ್ ಮಾಡ್ಕೊಳ್ಬೋದು. ಇದಕ್ಕೆ ಈ ರೀತಿ ನಾಚ್ ಮಾಡಿಕೊಂಡ್ರೆ ನಿಮಗೆ ಸ್ಟಿಚಿಂಗ್ ಮಾಡುವಾಗ ಫ್ರಂಟ್ ಬ್ಯಾಕ್ ಅಟ್ಯಾಚ್ ಮಾಡುವಾಗ ಈಸಿ ಅನಿಸುತ್ತೆ. ಇದರಲ್ಲೇ ನೋಡಿ ನಮಗೆ ಫ್ರಂಟ್ ಹಾರ್ಮೋಲ್ ಶೇಪ್ನ ಕಟ್ ಮಾಡ್ಕೊಳ್ಬೇಕು, ಓಕೆನಾ. ಈ ಕೆಳಗಡೆ ಒಂದು ಸೈಡ್ ಪೀಸ್ನ ಸ್ವಲ್ಪ ಸೈಡ್ಗೆ ಇಟ್ಕೊಂಡು ಇದರಲ್ಲಿ ಫ್ರಂಟ್ ಸೈಡು ಒಂದು ಅರ್ಧ ಇಂಚ್ ಬ್ಲೌಸ್ಗೆ ಕಟ್ ಮಾಡ್ತೀವಲ್ವ ಆ ರೀತಿ ಒಂದು ಅರ್ಧ ಇಂಚಷ್ಟು ನೋಡಿ ಈ ರೀತಿ ಫ್ರಂಟ್ ಆರ್ಮೋಲ್ ಶೇಪ್ನ ಕಟ್ ಮಾಡ್ಕೊಳ್ಬೇಕು. ಈಗ ಇದು ಬಾಡಿ ಪೀಸ್ ರೆಡಿಯಾಗಿದೆ. ಫ್ರಂಟ್ ಮತ್ತು ಬ್ಯಾಕ್ ಸೈಡು ಹಾರ್ಮೋಲ್ ಶೇಪು ಕಟ್ ಮಾಡಿದ್ದೀವಿ. ನೆಕ್ಸ್ಟ್ ಸ್ಲೀವ್ಸ್ಗೆ ಹಾಫ್ ಸ್ಲೀವ್ಸ್ ಇದು. ಈ ಲೈನಿಂಗಲ್ಲಿ ಒಂದು 2 ಪೀಸ್ನ ತಗೊಂಡು ಫಸ್ಟ್ ಈ ರೀತಿ 4 ಫೋಲ್ಡ್ನ ಮಾಡ್ಕೊಳ್ಬೇಕು. ದೊಡ್ಡ ಪನ್ನ ತೊಗೊಂಡ್ರೆ ಲೈನಿಂಗ್ ನಮಗೆ ತುಂಬಾ ಮಿಕ್ಕುತ್ತೆ. ಸೈಜು ಚೆಸ್ಟ್ ಮೆಜರ್ಮೆಂಟ್ ಜಾಸ್ತಿ ಇದ್ರೂ ಲೈನಿಂಗ್ ಅನ್ನೋದು ಜಾಯಿಂಟ್ ಬರೋದಿಲ್ಲ ಎಲ್ಲೂ. ಲೈನಿಂಗ್ ಈ ರೀತಿ
ಫೋಲ್ಡಿಂಗ್ ಮಾಡಿಕೊಂಡ ನಂತರ ಈ ಅಂಚು ಪೀಸ್ ಏನಿರುತ್ತೋ ಈ ಅಂಚು ಪೀಸ್ನ ಫಸ್ಟ್ ಮಾರ್ಕ್ ಮಾಡಿ ಕಟ್ ಮಾಡ್ಕೊಳ್ಬೇಕು. ಎಕ್ಸ್ಟ್ರಾ 1 ಇಂಚ್ ಮಾರ್ಜಿನ್ ತೊಗೊಳ್ಬೇಕು. ಬ್ಲೌಸ್ಗೆ ನಾವು ಅರ್ಧ ಇಂಚ್ ಮಾರ್ಜಿನ್ ತೊಗೊಳ್ತೀವಿ. ಚೂಡಿದಾರ್ ಟಾಪ್ಗೆ 1 ಇಂಚ್ ತೊಗೊಳ್ಬೇಕು ಫೋಲ್ಡಿಂಗ್ ಮಾಡೋದಕ್ಕೆ. ಲೆಂತ್ 4 ಇಂಚಿದೆ. ನಾವು ಮಾರ್ಜಿನ್ ಸೇರಿಸ್ಕೊಂಡು 4.5 ಇಂಚಿಗೆ ಒಂದು ಮಾರ್ಕ್ನ ಮಾಡಿಕೊಂಡು 32 ಇಂಚಿದೆ ಅಲ್ವ, 3/4 ಇಂಚಿಗೆ ಹಾರ್ಮೋಲ್ ಡೌನಿಂಗ್ ತೊಗೊಳ್ಬೋದು. ಚೆಸ್ಟ್ 32 ಇಂಚಿದೆ, 3/4 ಇಂಚ್ ಹಾರ್ಮೋಲ್ ಡೌನಿಂಗ್ನ ತೊಗೊಂಡು ಹಾರ್ಮೋಲ್ ರೌಂಡಿಂಗು 7/4 ಇದೆ. ಮತ್ತು ಟೇಪು ಸ್ಟ್ರೈಟಾಗಿ ಇಟ್ಟಿರೋದ್ರಿಂದ ಅರ್ಧ ಇಂಚ್ ಮೈನಸ್ ಮಾಡ್ಕೊಳ್ಳಿ. ಅರ್ಧ ಇಂಚ್ ಕಡಿಮೆ ಮಾಡಿ ಹಾರ್ಮೋಲ್ ಮಾರ್ಕಿಂಗ್ನ ಮಾರ್ಕ್ ಮಾಡ್ಕೊಳ್ಳಿ. ಸ್ಲೀವ್ ಲೂಸು 11.5 ಇಂಚಿದೆ. ಹಾರ್ಮೋಲ್ ಶೇಪು ನೀವು ಬ್ಲೌಸ್ಗೆ ಯಾವ ರೀತಿ ಆದರೂ ಮಾರ್ಕ್ ಮಾಡ್ಕೊಳ್ತೀರೋ ಸೇಮ್ ಅದೇ ರೀತಿಯೇ. ಇದರಲ್ಲಿ 2 ಲೇಯರ್ನ ಈ ರೀತಿ 2 ಲೇಯರ್ ಮೇಲೆ ತಗೊಂಡು ಫ್ರಂಟ್ ಸೈಡು ಹಾರ್ಮೋಲ್ ಶೇಪ್ನ ಕಟ್ ಮಾಡಿಕೊಂಡ್ರೆ ಸ್ಲೀವ್ಸ್ ಕಟ್ಟಿಂಗ್ ಅನ್ನೋದು ಕಂಪ್ಲೀಟ್ ಆಗುತ್ತೆ. ನೋಡಿ ಕಾಣಿಸ್ತಾ ಇದೆ ಅಲ್ವಾ, ಈ ರೀತಿ. ಇದು ನಿಮಗೆ 32 ಇಂಚ್ ಚೆಸ್ಟ್ ಮೆಜರ್ಮೆಂಟ್ಗೆ ಚೂಡಿದಾರ್ ಟಾಪು ಲೈನಿಂಗ್ನಲ್ಲಿ ಕಟಿಂಗ್ ಮಾಡಿ ತೋರಿಸಿದ್ದೀನಿ. ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಚೂಡಿದಾರ್ ಟಾಪ್ ಕಟ್ ಮಾಡೋದು ತುಂಬ ಈಸಿ. ನಮಗೊಂದು ಟೆಕ್ನಿಕ್, ಒಂದು ಮೆಥಡ್ ಗೊತ್ತಿರಬೇಕು, ಮಾರ್ಕಿಂಗ್ ಯಾವ ರೀತಿ ಮಾಡಬೇಕು ಏನನ್ನೋದು. ಈಗಿದು ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟೇ ವಿಡಿಯೋದಲ್ಲಿ ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ಧನ್ಯವಾದಗಳು.